ಅಯ್ಯಪ್ಪ, ಅಲ್ಲಿ ಹೊಡೆದಿರೋದು, ಅಲ್ಲಿ ಹೊಡೆದಿರೋದು ಇಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ ಪುರು. ಶಿಟ್, ಫುಲ್ಲು ಬೂಸ್ಟು. ಅಂಕಲ್ ಈ ಥರ ಆಗೋಗೈತೆ ಅದು. ಅಯ್ಯೋ, ಫ್ರಂಟ್ ಏನೂ ಇಲ್ಲ. ಬ್ರದರ್ ಜಾಸ್ತಿ ಇದೆ, ಬ್ಲೀಡಿಂಗ್ ಆಗ್ತಿದೆ ಬ್ರದರ್. ಆಮೇಲೆ ಅವ್ನು ಜ್ಞಾನ ತಪ್ಪಿಬಿಡುತ್ತೆ ಬ್ರದರ್ ಅವ್ನಿಗೆ. ಅಯ್ಯಪ್ಪ, ಏನ್ ಕಾರ್ನರ್ ಇಲ್ಲಿ ಸಾಕಾದಾಗ ಫೀಲು. ಅಲ್ಲ ಪೊಲೀಸ್ ಅವರಲ್ಲಪ್ಪ ಇಲ್ಲಿ, ಏನು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಇನ್ನೇನು. ಸೊ ನಮಸ್ಕಾರ ವಯಸ್ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ R15 ಕಿಡ್. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ರೈಡ್ ಹೋಗ್ತಿರೋ ಉದ್ದೇಶ ನಮ್ಮ ಯಮಹಾ ಟ್ರ್ಯಾಕ್ ಡೇ ಗುರು. ಯಾರು ಬಂದವ್ರು ಗುರು, ಇವತ್ತು ಎಲ್ಲ ಹೋಗ್ಬಿಟ್ಟವ್ರದ್ದು ಗೊತ್ತು. ಬೆಳಗ್ಗೆ ಎಳಿಯೋಕ್ಕೆ ಸಖತ್ತಾಗೈತೆ. ಸೊ ನೀವು ಇಲ್ಲಿ ಕಾಣಿಸ್ತಾ ಇದ್ದೆ ನೋಡಿ, ಇದು ವಿಂಡ್ಶೀಲ್ಡ್ ಇವಾಗ ಡಿಫ್ರೆಂಟ್ ಇದು. ಸೊ ಇದು ಬೇರೆ ಹಾಕ್ಸಿದೆ ನಾನು ಇವಾಗ. ಅದು ನಮ್ಮ ಡ್ಯಾಡು ಸ್ವಲ್ಪ ನಿಲ್ಲಿಸಿದಾಗ ಸ್ವಲ್ಪ ಹಿಂಗೆ ಅಂದರು, ಕೆಳಗಡೆ ಗಾಡಿ ಬೀಳಿಸ್ಬಿಟ್ರು. ಸೊ ಚಿತ್ರಾನ್ನ ಆಗೋಯ್ತು. ಸೊ ಇದೊಂದು ಹೊಸದು ಹಾಕ್ಸಿದ್ದೀವಿ, ಚೆನ್ನಾಗೈತೆ ಅನ್ಕೋತೀನಿ. ಇದು ಒಂಥರ ಈ ಥರ ಇದೆ, ಈ ಶೇಪ್ ಮೌಂಟೇನ್ ಥರ ಇದೆ ಇದು. ಒಳ್ಳೆ ಟೈಮಲ್ಲಿ ಬಂದವನಪ್ಪ. ಶನಿವಾರ ಇವತ್ತು ಕರೆಕ್ಟ್ ಶನಿವಾರ ಸಾರಿ ಭಾನುವಾರ ಕರೆಕ್ಟಾಗಿ ನೆನ್ನೆ ಕೊಟ್ಟು ಕಳಿಸ್ತಾವಪ್ಪ. ವಿನ್ಶೀಲ್ಡ್ ಆರ್ಡ್ರ್ ಮಾಡಿದ ತಕ್ಷಣ 3 ದಿವಸ ಕರೆಕ್ಟಾಗಿ ಡೆಲಿವರಿ ಕೊಟ್ಬಿಡ್ತಾನೆ. ಪುಣ್ಯಕ್ಕೆ ನನಗೆ ಬೇಗನೆ ಬಂತು. ನಾನು ಡೈಲಿ ಹಂಗೆ ಹಾಕೊಂಡು ಓಡಾಡ್ತಿದ್ದೆ ವಿದೌಟ್ ವಿನ್ಶೀಲ್ಡ್, ಬೇಜಾರೇ ಆಗೋಗ್ಬಿಡೋದು. ಸೊ ಟಾಪಿಕ್ ಅಂದ್ಕೊಂಡು ಇವತ್ತು ನಾವು ಆ್ಯಕ್ಚುಲಿ ಯಮಹಾ ಟ್ರ್ಯಾಕ್ ಡೇ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಅವರು ಬೆಳಗ್ಗೆ 5:40ಕ್ಕೆ ಬನ್ನಿ ಅಂದರು. ನಾನು 6:20 ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ನಾನು ಬೆಳಗ್ಗೆ ಎದ್ದು ನೋಡೋ ಅಷ್ಟಲಿಗೆ 5:15ಕ್ಕೆ ಎದ್ಬಿಟ್ಟು ಇಷ್ಟೊತ್ತು ಮಾಡಿದ್ದೀನಿ. ಫ್ರೆಶಪ್ ಆಗಿ ಬರೋದು ಅದು ಇದು ಅಂದ್ಕೊಂಡು ಟೈಮ್ ಆಗೋಗ್ಬಿಡುತ್ತೆ. ಅದು ಮನೆ ಕಡೆ ಕೋಲ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಬೈಕೋತಾ ಇರ್ತಾರೆ ಮನ್ಸಲ್ಲಿ. ಅದಕ್ಕೆ ಅಲ್ಲಿ ತನಕ ನೂಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಸಾಹಸ ಎಲ್ಲ ಪಟ್ಕೊಂಡು ಹೋಗ್ಬೇಕು. ಇದು ಬೇರೆ ABS ಲೈಟು ಆಫ್ ಆಗ್ತಾ ಇರುತ್ತೆ. ಏನೋ ನೋಡ್ಬೇಕು ಇವಾಗ, ಅದೊಂದು ಪ್ರಾಬ್ಲಮ್. ನಿಮ್ಮಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ, ಏನಿಲ್ಲ, ಫುಲ್ ರಾ ಒಂದು ABS ಅಂದ್ಬಿಟ್ಟು ಏನೂ ಇಲ್ಲ. ನಮ್ಮ V4 ಚೆನ್ನಾಗಿ ಕೊಟ್ಟಿದ್ದಾರೆ ಇವಾಗ. ಹೊಸ ಗಾಡೀಲಿ ಎಲ್ಲ ಕೊಟ್ಬಿಡೋನೆ. ವಿಸಿಬಿಲಿಟಿ ಐತೋ ಇಲ್ಲೋ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ಗುರು. ನನಗೇನು ಕಾಣಿಸ್ತಾ ಇಲ್ಲ. ಹೋಗು ವಯಸ್ಸಲ್ಲಿ ಹಾಕೊಂಡ್ರೆ ಸ್ಮೋಕ್ ಬೇರೆ ವಯಸ್ಸಲ್ಲಿದು, ಏನು ಕಾಣಿಸಲ್ಲ. ಸೊ ಅದಕ್ಕೆ ಇವಾಗ ಯಮಹಾ ಶೋರೂಮ್ ಹತ್ರ ಹೋಗಿ ಅಲ್ಲಿಂದ ಎಲ್ಲ ಫೋನ್ ಮಾಡಿದೆ. ಸೊ ಅವ್ರು ಬೇರೆ ಪಿಕ್ ಮಾಡಿದ. ಇಷ್ಟೊತ್ತಿನಲ್ಲಿ ಇನ್ನೇನು ಪಿಕ್ ಮಾಡ್ತಾರೆ, ಅಲ್ಲಿಗೆ ಹೋಗಿ ಸಿಗೋಣ ಅಂತ ಅಂದ್ಬಿಟ್ಟು. ಹೆಂಗೋ ಲೊಕೇಶನ್ ಗೊತ್ತು ಟ್ರ್ಯಾಕ್ ಎಲ್ಲಿದೆ ಅಂತ. ಅಷ್ಟೊತ್ತು 6:30 ತನಕ ಇರ್ಬೋದು ಅಂದ್ಕೋತೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ನಮ್ಗೆ ಇವಾಗ ಅವರು ಇಲ್ವೋ ಇಲ್ಲ ಅಂದರೆ ನಾವೇ ಹೋಗ್ಬೇಕಾಗುತ್ತೆ ಅಂತ. ಸೊ ಸೂಟ್ ಆಗಲಿ ಬೂಟ್ ಆಗಲಿ ಎಲ್ಲ ಅವರೇ ಕೊಡ್ತಾರಪ್ಪ. ಸೊ 1.5 ಪೇ ಮಾಡಬೇಕು, 1500 ಪೇ ಮಾಡಬೇಕಾಗುತ್ತೆ ನೀವು ಸ್ಟಾರ್ಟಿಂಗಲ್ಲಿ. ಅಲ್ಲೇ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಹೆಲ್ಮೆಟ್ ಕೂಡ ಅವರೇ ಕೊಡ್ತಾರದೆ. ನಮ್ಗೆ ಯಾಕೆ ಹೆಲ್ಮೆಟೆಲ್ಲ ಏನು ಬೇಡ, ನಮ್ದು ಹೆಂಗೋ ಐತಲ್ಲ. ಸೊ ಎಲ್ಲ ನಮ್ಮ ಹತ್ರನೇ ಇದೆ. ಸೂಟ್ ಒಂದು ಹಾಕೊಂಡ್ರೆ ಸಾಕು ನಮಗೆ ಅಂತ ಅಂದ್ಬಿಟ್ಟು ಸೈಜ್ಗಳೆಲ್ಲ ಅಲ್ಲೇ ಇಸ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದು ಶರ್ಟು ಟೀ ಶರ್ಟ್ ಎಲ್ಲ ಒಂದು ಟೀ ಶರ್ಟ್ ಕೊಡ್ಬೋದು. ಆಮೇಲೆ ಅದ್ರ ಜೊತೆಗೆ ಒಂದು ಸಣ್ಣ ಬ್ಯಾಗು ಮತ್ತು ಒಂದು ಸಣ್ಣ ಕೀಬೋರ್ಡ್ಸ್ ಕೊಡ್ತಾರೆ, ಅಷ್ಟೇ, ಇನ್ನೇನು ಇಲ್ಲ. 2.5 ಲೀಟ್ರ್ ಪೆಟ್ರೋಲ್ ಕೊಡ್ತಾರೆ. ಪೆಟ್ರೋಲು ಕೊಡ್ತಾರಂತೆ ಗುರು. ನಾವು ಭಾರಿ ಖುಷಿ ಆಗೋದೆ, ಪೆಟ್ರೋಲು ಕೊಡ್ತಾರೆ ಹೌದಾ ಅಂತ. ಇನ್ನೇನು ಪೆಟ್ರೋಲ್ ಕೊಟ್ಟರೆ ಬೇಜಾನಾಗೋಯ್ತು. ಸಾಕು ಬನ್ನಿ ಒಂಚೂರು ಮಾತಾಡಿ ಸಾಕು. ಚೆಚ್ಚೋಣ ಬೆಳಗ್ಗೆ ಚೆಚ್ಚಿರಂದರೆ ನನಗೆ ಮೂಡೇ ಆಗೋಗುತ್ತೆ. ನನಗೆ ABS ಆಫ್ ಆದಂಗಿದೆ ಬೇಜಾರು. ನನಗೆ ಓಡ್ಸೋಕ್ಕೆ ತಲೆ ಕೆಟ್ಟೋಗುತ್ತೆ.
ಏನು ಗುರು ಶೇಪಲ್ಲಿ ಮ್ಯಾಟ್ರ್ ಯಾವ ಥರ ಆಗುತ್ತೆ ಅಂತ ನನಗೆ ಇವಾಗ ಗೊತ್ತಾಯ್ತು ನೋಡ್ರಿ. ಇಲ್ಲಿ ನಂದು ಹಿಂಗಿತ್ತು ಅವಾಗ, ಹೆಂಗೆ ಅಂದರೆ ಹಿಂಗೆ ಬರೋದು. ಸೊ ಇದು ಇವಾಗ ಹಿಂಗೆ ಐದಲ್ಲ, ಇದಕ್ಕೂ ಅದಕ್ಕೂ ಅದು ಇದು ಹೆಂಗೆ ಡಿಫ್ರೆನ್ಸ್ ಹೊಡಿತೈತೆ ನೋಡು ಗುರು ಯಪ್ಪ. ಸೊ ಅದಕ್ಕೆ ಹೇಳೋದು ಗುರು, ಇಂಜಿನಿಯರಿಂಗ್ ತಲೆ ಹಿಂಗಿರುತ್ತೆ, ಹೆಂಗೆ ಏನೇನು ಅಂತ. ಸುಮ್ಮನೆ ಎಲ್ಲ ಡಿಸೈನೇ ಮಾಡೋದ ಯಾರು ಆ ಥರ ಅಲ್ವಾ. ವಯಸ್ಸವ್ರು ಲುಕ್ಕ ಕಾಣುತ್ತೆ ಅಂತಲೇ ಯಾರು ಮಾಡೋದ, ತಲೆ ಯೂಸ್ ಮಾಡಿ ಏರೋಡೈನಮಿಕ್ಸ್ ಪ್ರಕಾರನೇ ಮಾಡೋದು. ಚೆನ್ನಾಗೇ ಮಾಡಿದ್ದೇನಪ್ಪ, ಸ್ಟಾಕಿಂದ ಚೆನ್ನಾಗಿದೆ ಅನಿಸ್ತೈತೆ ನನಗೆ ಯಾಕೋ. V4 ಇನ್ನೂ ಚೆನ್ನಾಗಿದೆ, ಅದು ಸಕ್ಕತ್ತಾಗಿದೆ ಅದು ಇನ್ನೂ. ಸೊ ಆಲ್ಮೋಸ್ಟ್ ಎಲ್ಲ V4 ಯೂಸರ್ಸ್ ಎಲ್ಲ ಸ್ಟಾಕ್ ಇಟ್ಕೋತಾರೆ. ಜೈ ಶ್ರೀರಾಮ್. ಸಾಕು ಮಾತಾಡಿದ್ರು, ಹೋಗ್ತಾನೆ ಸಿಗೋಣ ಬರ್ರಿ. ಸ್ವಲ್ಪ ದೂರ ಇದೆ ಅಷ್ಟೇ, ಅನ್ಕೋತೀನಿ. ವಿಂಡ್ಶೀಲ್ಡ್ ಮಾತ್ರ ಅಪ್ಪಟ ಬಂಗಾರ ಇದ್ದಂಗೆ ಐತಲ್ಲ ಗುರು, ಸಕ್ಕದಾಗಿ ಇಷ್ಟ ಆಗ್ಬಿಡ್ತು. ಒಂಚೂರು ವಿಂಡ್ ಪ್ಲಾಸ್ ಬರ್ತಾ ಇಲ್ಲ ಗುರು, ಒಂಚೂರು ಅಳ್ಳಾಡ್ತಾ ಇಲ್ಲ ಗುರು. ಅಪ್ಪ ದೇವ್ರೆ, ಸಕ್ಕತ್ ಇಷ್ಟ ಅಂದರೆ ಸಕ್ಕತ್ ಇಷ್ಟ ಆಗ್ಬಿಟ್ಟು. ಕಂಪೇರೇ ಮಾಡೋಕ್ಕಾಗಲ್ಲ ಗುರು, ಅದು ಓಲ್ಡ್ ಒನ್ ಇದೂ. ಬಟ್ ಶೇಪ್ ಚೇಂಜ್ ಅಷ್ಟೇ, ಇನ್ನೇನಿಲ್ಲ, ಸೇಮ್ ಮೆಟೀರಿಯಲ್ ಎಲ್ಲ. ಹಾಂ, ಫೋನ್ ಮಾಡಿದ್ರಾ? ಥೋ ನಾನು ಓಡಿಸಿದೆ, ಥೋ ತರಿ ಯಪ್ಪ. 5 ಸರಿ ಮೇಡಮ್ ಅವರೇ ನೋಡಿ, ಅವರೇ ಮ್ಯಾನೇಜರು ಪಾಪ 5 ಸರಿ ಫೋನ್ ಮಾಡ್ಬಿಟ್ಟವ್ರು. ಬ್ರೋ ಗೊತ್ತಾಯ್ತಾ ಬ್ರೋ? ಏನು ಬ್ರೋ ಇವತ್ತು ಇಲ್ಲಿ ಸಿಕ್ಕಿದ್ದೀರಾ, ಬರ್ತಾ ಇದ್ದೀರಾ ನೀವು? ಹೌದಾ, AC ಹಾಕ್ಸಿದ್ರಿ ತಾನೆ? ಅದು ಇನ್ನೂ ತಲೆ ಕೆಟ್ಟಾಗತ್ತಾನೆ. ನನಗೆ ಅವಾಗ ಬಂದ್ಬಿಡ್ದೆ ಬೇಜಾನು. ಏನು ಇವತ್ತು ಕಮ್ಮಿ ಜನ ಅವರೇ ಎಲ್ಲ, ಆಲ್ಮೋಸ್ಟ್ ಅಲ್ಲಿಂದನೇ ಬರ್ಬೋದು ಅನ್ಕೋತೀನಿ ಪ್ರಾಬಬ್ಲಿ. ಯಪ್ಪ 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 ಯಪ್ಪ. ಈ ವಿಡಿಯೋ ಹಾಕ್ಕೊಡೋದು ಇನ್ನು ಗಾಡಿ ಲಾಂಚ್ ಮಾಡಿಲ್ಲ, ನಾಳೆ ಲಾಂಚಿಂಗು. ನಾಳೆ ಬರೀ ನೀನೇ ಬರ್ತೀನಿ ವಿಡಿಯೋಗೆ, 4 ಗಂಟೆ ಬರೀ ನಾಳೆ ಲಾಂಚಿಂಗ್ ಇರೋದಾ? ಕ್ಲೋಸ್ ಮಾಡಿಬಿಡಿ ಹಂಗಾರೆ. ನಾಳೆ 4 ಗಂಟೆ ಲಾಂಚಿಂಗ್. ಅದು MT-03 ಅಲ್ಲದು, ಇದು R3. ಆಯ್ತಾ ಅಣ್ಣ, ಏನಿಲ್ಲ ನೋಡ್ಕೊಂಡು ಅದು ನೋಡಪ್ಪ, R3 MT-03 ನಾಳೆ ಲಾಂಚಿಂಗ್ ಅಂತೆ. ನಾಳೆ ಎಷ್ಟು ಗಂಟೆಗೆ ಲಾಂಚಿಂಗು? 4 ಗಂಟೆಗೆ. 4 ಗಂಟೆಗೆ ನಾಳೆ 4 ಗಂಟೆಗೆ ಲಾಂಚಿಂಗು. R3 ಬಂದೇ ಬಿಡ್ತು, MT-09 ಬಂತು, 03 ಬಂತು. ಗೀತಾ ಮೋಟರ್ಸ್ ಇನ್ನೂ ಬರೋರು ಎಲ್ಲ ಬರಬೇಕಾಗಿತ್ತು. ಅವ್ರು ಹಂಗೆ ಬರ್ಬೋದು ಅನ್ಕೊಂತೀನಿ ಪ್ರಾಬಬ್ಲಿ. ಆ್ಯಕ್ಚುಲಿ ಕಮ್ಮಿ ಜನ ಇದ್ದಷ್ಟು ನಮಗಿನ್ನೂ ಲ್ಯಾಬ್ಗಳು ಜಾಸ್ತಿ ಕೊಡ್ತಾರಂತೆ. ಸೊ ಅಲ್ಲಿಂದ ಇದು ಬೇರೆ ಆಗುತ್ತೆ, ಜಾಸ್ತಿ ಜನ ಬಂದರೆ ಲ್ಯಾಬ್ ಹೊಡೆಯೋಕ್ಕಾಗಲ್ಲ ಅಂತ. ಪ್ರಾಫಿಟ್ ಬೇಜಾನಿದೆ ಗುರು, ಇಲ್ಲಿ ಪ್ರಾಫಿಟ್ಗೋಸ್ಕರ ಅಂತ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಏನಂದರೆ, ನಿಮಗೆ ಹೋಗ್ತಾನೆ ಹೇಳ್ತೀನಿ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಏನು. 1,500 ನಾವು ಕೊಟ್ಟಿರೋದ್ರಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಶೆಲ್ಟು ಪೆಟ್ರೋಲಲ್ಲೇ ಬಂದುಬಿಡುತ್ತೆ ಗುರು. ಅವ್ರು ಮಾಡ್ತಿರೋ ಉದ್ದೇಶನ ಬೇರೆ ಇಟ್ಕೊಂಡು ಮಾಡ್ತಾರೆ ಅವ್ರು ಯಮಾದವರು. ಸೊ ಯಾವಾಗಲೂ ದುಡ್ಡು ಮೇಲೆ ಮಾಡ್ತಾರೆ ಅಂದರೆ ಗಾಡಿನೇ ಇದೆಯಲ್ಲ ಗುರು. ಈಗ R3 ಎಲ್ಲ ಜಾಸ್ತಿ ಆಗ್ಬಿಡ್ತದೆ, ಅದೊಂದು ತಲೆನೋವು. R3 ಎಲ್ಲ ಎಷ್ಟು 6.5 ಆಗುತ್ತೆ ಅಂತ ಹೇಳ್ತವ್ರೆ. ಜಾಸ್ತಿ ಆಗ್ಬಿಡ್ತು ಗುರು, 390 ತೊಗೊಂಡ್ಬಿಡ್ತಾರಲ್ಲ. ಸೊ ನೋಡೋಣ, ನಾಳೆ ಆದರೆ 4 ಗಂಟೆಗೆ ಬಂದು ನಿಮಗೆ ತೋರಿಸ್ತೀನಿ ಲಾಂಚಿಗೆಲ್ಲ. ಆಮೇಲೆ ಅವತ್ತು ತೋರಿಸ್ತೀನಿ. ಮೇಡಮ್ ಇಲ್ಲೇ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ.
ಬೆಣ್ಣೆ ಓ ಎಲ್ಲ ಯಮಹಾ ಗೈಸ್. ಫುಲ್ ಖುಷಿ. ಎಲ್ಲ ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ಒಂದು 2 ಲೀಟ್ರ್ ಪೆಟ್ರೋಲ್ ಹಾಕ್ಸಾರಂತೆ. ನಮ್ಮ ಯಮಹ ಕಡೆಯಿಂದನೇ ಹಾಕ್ಸ್ತಾರೆ. ಭಾರಿ ಖುಷಿ. ಒಂದು ಕಾಲದಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ, ಒಂದು ರೇಸರ್ ಆಗಬೇಕು, ಅದಾಗಬೇಕು ಅಂತ. ಅದೆಲ್ಲ ತುಂಬ ಬಂಡವಾಳ ಗುರು, ಬೇಜಾನ್ ಬಂಡವಾಳ ಆಗುತ್ತೆ. ಅಂದ್ಕೊಂಡಂಗೆ ಇರಲ್ಲ, ಎಲ್ಲ ಬೇಜಾನ್ ಬಂಡವಾಳ ಇರುತ್ತೆ. ಯಪ್ಪ ಏನೇನೋ ಯಾವುದ್ಯಾವುದೋ ಇವಾಗ ಯಾವುದೋ ಹೊಸ ಪೆಟ್ರೋಲ್ ಬಂದಿದೆ ಅಂತ ಗುರು, ಅದು ಯಾವುದೋ ಗೊತ್ತಿಲ್ಲ ಬ್ರೋ. ಅಲ್ಲ ಇಲ್ಲೇ ಹಾಕ್ಸಾರದ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಲೈನಲ್ಲೇ ಅವರು ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ಎಲ್ಲರ ಒಟ್ಟಿಗೆ ಒಂದೇ ಸಲ ಕೊಡ್ತೀನಿ ಅಂದರು ಅವ್ರ ಮ್ಯಾನೇಜರ್ ಅಮೌಂಟ್ ಎಲ್ಲ. ಸೊ ಅವರು ಎಲ್ಲ ಒಂದ್ಸಲ ರೈಡ್ ಮಾಡಿದ್ವಿ ಮುಂಚೆ, ಅವಾಗ ಒಂದು ವರ್ಷದಿಂದ. ಅವಾಗೆಲ್ಲ ನನ್ನ ಗಾಡಿ ಹಿಂಗೆಲ್ಲ ಇರಲಿಲ್ಲ ಬಿಡ್ರಿ, ಎಲ್ಲ ಸ್ಟಾಕಲ್ಲಿತ್ತು. ಹಾಂ ನೆನಪುಗಳು ಬೇಜಾನೈತೆ ಗುರು. ಅವಾಗ ಬೇಜಾನು ಹೆಂಗೆ ಅಂದರೆ ಫುಲ್ ಲಾಕ್ ಮಾಡಿ ಹೊಡಿತಿದ್ವಿ ನಾವು ಅವಾಗೆಲ್ಲ ಸ್ಟಾಕಲ್ಲಿದ್ದಾಗ. ಇವಾಗ ಲಾಕ್ ಮಾಡಿ ಹೊಡ್ಯಕ್ಕೆ ಹೋದರೆ ಏನೋ ಒಂಚೂರು ಗಾಡಿ ಆಡಿಸ್ತೀನಿ ಅಂತ ಇವ್ರನ್ನ ನೋಡಿ ಮ್ಯಾನೇಜರ್ ಫುಲ್ ಸ್ಟಾಕಲ್ಲಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಾವ ಪೊಲೀಸ್ ಹುಡಿ ಹೆಂಗಿಲ್ಲ ಆ ಥರ. ಸೊ ಸೂಟು ಬೂಟು ಎಲ್ಲ ಅಲ್ಲೇ ಕೊಡ್ತಾರೆ ನಿಮ್ಗೆ, ಅಲ್ಲೇ ತೋರಿಸ್ತೀನಿ ಯಾವ ಥರ ಕಾಣಿಸ್ತೈತೆ. ಎಲ್ಲ ಸೈಜ್ಗಳೆಲ್ಲ ಹಾಕಿದ್ದೀವಿ ನಾವು, ಅಲ್ಲೇ ಮೆನ್ಷನ್ ಮಾಡಿರ್ತೀವಿ. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೈಜ್ ಸ್ವಲ್ಪ ಜಾಸ್ತಿ ಇದ್ರೂ ಕರೆಕ್ಟ್ ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದರು. ಸೊ ಕಮ್ಮಿ ಇದ್ದಷ್ಟು ಜನಗಳು ನಮಗೆ ಇನ್ನೂ ಯೂಸ್ ಆಗುತ್ತೆ. ಹೆಂಗೆ ಅಂದರೆ ನಿಮಗೆ ಲ್ಯಾಬ್ಗಳು ಜಾಸ್ತಿ ಬೀಡಿಸ್ತಾರೆ ಅವರೇ. ಜಾಸ್ತಿ ಇದ್ರೆ ಅಂದರೆ ಬರೀ 3 ಲ್ಯಾಪ್ ಅಂತ, ಅಷ್ಟು ಜಾಸ್ತಿ ಹೊಡಿಯೋಕ್ಕಾಗಲ್ವಂತೆ, ಅದೊಂದು ಪ್ರಾಬ್ಲಮ್. ಇನ್ನು ಅದು ಬಿಟ್ಟು ಇನ್ನೇನು ಇರೋಲ್ಲ ನಿಮಗಷ್ಟು. ಡಬಲ್ಸ್ ಹೊಡ್ಕೊಂಬಂದ್ರೆ ನಮ್ಗೆ ಸ್ವಲ್ಪ ನಾನು ತಲೆಯಿಂದ ಬಂದುಬಿಡುತ್ತೆ. ಅದಕ್ಕೆ ಸಿಂಗಲ್ಸೇ ಬೆಟರ್. ಸಿಂಗಲ್ಸ್ ಬರೀ ಫ್ಯೂಯಲ್ ಹಾಕ್ಸ್ಕೊಂಡೆ ಸಿಗೋಣ. ಸ್ಟ್ರೈಟ್ ನಾಲ್ಕು ಮಡಗುತ್ತೆ ಗುರು ನನಗೆ. ಅವನ್ನ ಕೇಳ್ಬೇಕು ಒಂದ್ಸಲಿ, ಅವನಿಗೆ ಗೊತ್ತಿರುತ್ತೆ ಶೋರೂಮಲ್ಲಿ ಅಲ್ವಾ ಅವನು. ಸಕ್ಕದ ಬಂದು ಬ್ಯೂಟಿ. ಹಲೋ ಏನ್ ಗುರು ಕಾರ್ನರ್ ಇಲ್ಲಿ ಸಾಕಾದಾಗ ಫೀಲು. ಈ ತರ ಟ್ರ್ಯಾಕಲ್ಲಿ ಇದ್ರೆ ಇಷ್ಟು ಅಗಲ ಇರ್ಬೇಕು ರೋಡು, ಅವಾಗ ಇನ್ನೂ ಮಸ್ತಾಗಿರುತ್ತೆ ಹೊಡೆಯೋದು.
ಸೈತ ಕಾಣುತ್ತೆ ಅಲ್ಲ. ಏನಿದ್ರು ನಮ್ಮ R15 ಟೈಲ್ ಆಗಲಿ ಫ್ರಂಟ್ ಲುಕ್ ಆಗಲಿ ಯಾವುದ್ರಲ್ಲೂ ಮೀರ್ಸೋಕ್ಕಾಗಲ್ಲ ಗುರು. ಒಂದು ಗಾಡಿ ನಾನು ನೋಡಿಲ್ಲ ಇದುವರೆಗೂ ಮಿರ್ಸಿರೋ ಗಾಡಿ. ಏನು ಲುಕ್ಕು ಗುರು, ಲುಕ್ಕಿಗೂ ಆ ಪರ್ಫಾರ್ಮೆನ್ಸ್ಗೂ ನಮ್ಮ ಏರೋಡೈನಾಮಿಕ್ಸಿಗೂ ಒಂದು ಸೆಲ್ಯೂಟ್ ಗುರು ಯಮಹದವ್ರಿಗೆ. ಸೀರಿಯಸ್ ಆಗಿ ಒಂದು ಮೈಲೇಜ್ಗೂ ಸೆಲ್ಯೂಟ್ ಗುರು. ಎಲ್ಲದಕ್ಕೂ ನೆಕ್ಸ್ಟ್ ಲೆವೆಲ್ ಗಾಡಿ ಅಂದರೆ R15 ಗುರು. ಅದು ಎಡ್ಡರ್ ಹಾಕೊಂಡ್ಮೇಲೆ ನಿಮ್ಗೆ ಇನ್ನೂ ಪಿಕಪ್ ಕೂಡ ಜಾಸ್ತಿ ಆಗುತ್ತೆ. ಸೊ ಟಾಪ್ ಆ್ಯಂಡ್ ಒಂಚೂರು ಕಮ್ಮಿ ಆಗ್ಬೋದು ನಿಮಗೆ ಸ್ಟಾರ್ಟಿಂಗಲ್ಲಿ. ಅದು ಇನಿಷಿಯಲ್ ಲಾಸ್ಟಲ್ಲಿ ಟಾಪ್ ಆ್ಯಂಡಲ್ಲಿ ಇನಿಷಿಯಲ್ ನಿಮಗೆ ಸ್ವಲ್ಪ ಜಾಸ್ತಿನೇ ಪಿಕಪ್ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಸೊ ಇನಿಷಿಯಲ್ ಪಿಕಪ್ ಆದಾಗ ಒಂಥರ ಕಿಕ್ ಮಜಾನೇ ಬೇರೆ ಥರ ಬರುತ್ತೆ. ಸೊ ನಿಮಗೆ KTM ಫೀಲ್ ಆದಂಗೆ ಆಗುತ್ತೆ. ಬಟ್ KTM ಅಷ್ಟು ಫೀಲ್ ಆಗೋಲ್ಲ ಗುರು. ಅದು ಸ್ವಲ್ಪ ಟಾರ್ಕಿ ಮಿಷಿನ್ ಅದು. ಅಲ್ಲ ಪೊಲೀಸ್ ಅವರಲ್ಲಪ್ಪ ಇಲ್ಲಿ ಏನು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನೇನು ನಾವು ಜಾಸ್ತಿ ರೈಸ್ ಮಾಡ್ಕೊಂಡೆಲ್ಲ ಹೊಡೆದ್ರೆ ಹೊಡಿತಾರೆ ಅಂಕಲ್ ಮಚ್ಚೆತ್ಬಿಡ್ತಾರೆ. ಓ ಟೋಲ್ ನಾವು ಕಟ್ಬೇಕಾದ್ರು ಅಥವಾ ಏನು ಕತೆ. ಒಟ್ಟಿಗೆ ತಗೋಬೇಕಂತ ಬ್ರೋ? ಒಂದೊಂದೇನಾ ಅಥವಾ ಏನು? ಸರಿಯಾಗಿ ಬರ್ತಾ ಇದೆ. ಪಟಾಪಟ್ ಪಟ್ 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 ಬರೋದು ಹಂಗೆ. ಹಕ್ಕಾಗಿ ಬಂತು, ಮಸ್ತಾಗಿ ಬಂತು, ಬ್ಯೂಟಿಯಾಗಿ ಬಂತು. ಅಯ್ಯೋ ಇದೇ ಗುರು ನೈಸ್ ರೋಡಲ್ಲಿ ಆಗೋದು ವಿಶೇಷ ಅಂದರೆ. ಇದು ಬಿಟ್ಟು ಇನ್ನೇನಾಗಲ್ಲ. ಏನು ಯಾರೋ ಸರಿಯಾಗಿ ಗುದ್ದವರಲ್ಲ. ಅಪ್ಪ ಏನು ಪೂರ್ತಿ ಚಿತ್ರಾನ್ನ ಆಗೋಗ್ಬಿಟ್ಟಿದೆ. ಪೊಲೀಸರು ಅದಕ್ಕೆ ಅನ್ಕೋತೀನಿ ಅಲ್ಲಿ ಬಂದು ಆ ಕಡೆಯಿಂದ ಬಂದರು ಪ್ರಾಬಬ್ಲಿ, ಅದಕ್ಕೆ ಅನ್ಕೋತೀನಿ ನಾನು. ಓ ಎಲ್ಲ ಸೇಫ್. ಅಯ್ಯೋ ದೇವ್ರ ಮಗು ನೋಡು ಗುರು. ಅಯ್ಯಪ್ಪ ಅಲ್ಲಿ ಹೊಡೆದಿರೋದು, ಅಲ್ಲಿ ಹೊಡೆದಿರೋದು ಏನೇನೋ ಆಗೋಗ್ಬಿಟ್ಟಿದೆ ಗುರು. ಶಿಟ್ ಫುಲ್ಲು ಬೂಸ್ಟು. ಏರ್ ಬ್ಯಾಗ್ ಓಪನ್ ಆಗಿದಲ್ಲ. ಹಲೋ ಅಂಕಲ್, ಏನು ಸರ್ ಧರ್ಮವ್ರೆ, ಆರಾಮಾಗಿದ್ದೀರಾ? ಧೈರ್ಯ ತಗೊಳ್ಳಿ, ಏನಾಗಿಲ್ಲ. ಯಾಕೆ ಇದು ಮಾಡ್ಕೊತೀರಾ? ನೀವು ಜಾಸ್ತಿ ಗಾಬರಿ ತಗೊಬಿಡಿ, ಏನಾಗಲ್ಲ ಆಯ್ತಾ? ಇದು ಮಾಡ್ಕೊಳ್ಳಿ ಸ್ವಲ್ಪ. ನೀವು ಜಾಸ್ತಿ ಗಾಬರಿ ಆಗಿದ್ದೀರಿ, ಏನಾಗಲ್ಲ, ಏನು ಆಗಿಲ್ಲ. ಒಂಚೂರು ಟೈಟ್ ಆಗಿ ಹೇಳಿರಿ, ಬ್ಲಡ್ ಬ್ಲೀಡ್ ಆಗ್ತದೆ ಆ ಕಡೆ ಹೇಳಿರಿ. ಸಾಕಮ್ಮ? ಬ್ಲಾಕ್ ಅಲ್ವೋ ಸೋರ್ತಾ ಇರುತ್ತೆ, ಜಾಸ್ತಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಬ್ರದರ್. ಜಾಸ್ತಿ ಇದೆ, ಬ್ಲೀಡಿಂಗ್ ಆಗ್ತಿದೆ ಬ್ರದರ್. ಆಮೇಲೆ ಅವ್ನು ಜ್ಞಾನ ತಪ್ಪಿಬಿಡುತ್ತೆ ಬ್ರದರ್ ಅವ್ನಿಗೆ. ಇದೊಂಚೂರು ಟೈಟಾಗಿ ಕಟ್ಟಿದ್ದಾರೆ ಯಾರು ಬ್ರೋ? ಅದು ಹಂಗೆ ಚೂರು ಕಟ್ಕೊಂಡು ಚೂರು ಎಳೆದ್ಬಿಡಿ ಬ್ರೋ. ಎಳ್ಕೊಂಬೇಡ, ತೆಗಿಬೇಡ ಗೊತ್ತಾಯ್ತಾ? ಹಂಗೆ ಇರಲಿ. ಹಾಂ ಅಯ್ಯೋ ದೇವ್ರೆ. ಲಾರಿಗೆ ಏನು ಬ್ರೋ ಬಂದು ಗುದ್ದಿದ್ದ ಅಥವಾ ಏನು? ಆ ಲಾರಿ ಹೊಡೆದಿರೋದಂತ ಅವನು ರೈಟ್ಗೆ ಲೆಫ್ಟ್ಗೆ ಹೊಡೆದಿರ್ಬೇಕು ಪ್ರಾಬಬ್ಲಿ. ಹಾಂ ಅದಾಗಿರ್ಬೋದು. ಲೋಡ್ ಇರುತ್ತಲ್ಲ, ಹಾಂ ಲೋಡ್ ಇರುತ್ತೆ. ಅವ್ರೇನೋ ಒಂಥರ ಶಾಕ್ ಆದಂಗೆ ಆಗ್ಬಿಟ್ಟಿದ್ರು. ಅವ್ನು ಪಾಪ ಹುಡ್ಗನ್ ಬ್ಲಡ್ ಹೋಗ್ತೈತೆ ಗುರು, ಬೇಕಾಗಿ ಕರ್ಕೊಂಡೋದ್ರು. ಓಕೆ ಏನು ಗುರು ಸೇಫ್ಟಿ ಇಷ್ಟೇನೇನೋ ಗುರು. ಈ ಥರ ಓಪನ್ ಆಗೈತಲ್ಲ ಕಾರು ಅಂತ.
ಏನು ಸೇಫ್ಟಿ ಐತೆ ಅಂತ ಇದರಲ್ಲಿ? ಏರ್ ಬ್ಯಾಗೆ ಓಪನ್ ಆಗ್ಬಿಟ್ಟಿದೆ. ಅದೇ ಬ್ರೋ, ಏನು ಸೇಫ್ಟಿನೂ ಇಲ್ಲ ಬ್ರೋ. ಏನು ಬ್ರೋ ಅಲ್ಲ ನೋಡಿ ಯಾವ ಥರ ಪುಡಿ ಪುಡಿ ಆಗೋಗೈತಿ. ಏನು ಅಂದ್ರೆ ಏನೂ ಇಲ್ಲ ಸರ್. ಇವಾಗ ಬರೋ ಗಾಡಿಗಳು ವೇಸ್ಟ್ ಇವೆಲ್ಲ ಹಾಗಾರೆ. ಥೂ ದರಿದ್ರೆ ನಮ್ಮ ಮಗಳು ಸುಮ್ಮನೆ ಸ್ಪೀಡ್ ಕೊಟ್ಬಿಡ್ತಾನೆ. ಬ್ರೇಕಿಂಗ್ ಎಲ್ಲ ಕೊಡೋಗ, ಒಳ್ಳೆ ಬ್ರೇಕ್ ಕೊಡೋಗ. ಬ್ರೇಕ್ ಏನು ಕೊಡಲ್ಲ, ಥಿಕ್ನೆಸ್ ಇರಲ್ಲ ಈ ಗಾಡಿ. ಅದೇ ಇದಿರಲ್ಲ, ಬರೇ ಡಬ್ಬ ವೇಸ್ಟ್ ಇವು. ಮುಟ್ಟಿದ್ರೆ ಸಾಕು ಅಷ್ಟೇ. ಪಾಪ ಅವರು ಒಳ್ಳೇದಾದರೆ ಸಾಕಪ್ಪ, ಅವರು ಹುಷಾರಾದರೆ ಸಾಕು ಪಾಪ. ಏನೋ ಯಾರಾದ್ರು ಇದ್ದರೆ ಎಲ್ಪ್ ಮಾಡಬೇಕು. ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಮುಂಚೆ ನಂಗೆಲ್ಲ ನಮ್ಮ ದೇಶ ಇವಾಗೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಏನು ಅಂತ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಪಾಪ ಹುಡುಗ ಬ್ಲಡ್ಡೆಲ್ಲ ಬ್ಲೀಡ್ ಆಗ್ತೈತೆ ಗುರು. ಪುಣ್ಯಕ್ಕೆ ಆಂಬುಲೆನ್ಸ್ ಬಂದಿದೆ, ಖುಷಿನೇ, ಬೇಗನೆ ಬಂದವನು ಪಾಪ. ಆಗಿದ ತಕ್ಷಣ ಎಸತ್ತೈತೆ ನೋಡಿ. ಇಲ್ಲಿ ಹೊಡೆದಿರೋದು ಗುರು, ಇಲ್ಲಿ ಹೊಡೆದ್ಬಿಟ್ಟು ಅಲ್ಲಿಗೆ ಹೋಗಿರೋದು. ಎಲ್ಲಿಂದ ಎಲ್ಲಿ ಹೊಡೆದ್ರೆ ಎಲ್ಲೇನು ಏನಾನು ಆಗುತ್ತೋ ಒಂದು ಗೊತ್ತಾಗಲ್ಲ ಗುರು. ಹೌದು ರೀ, ನೀನು ಯಾವ ಥರ ಓಡಿಸ್ದೆ ಅಂತಲೇ ಗೊತ್ತಿಲ್ವಲ್ಲ ಗುರು. ಮೂಡೇ ಖರಾಬ್ ಆಗಿಬಿಡುತ್ತೆ. ಸೀರಿಯಸ್ಸಾಗೆ ಹೆವಿ ಮೂಡ್ ಖರಾಬ್ ಆಗಿಬಿಡುತ್ತೆ. ಇನ್ನು ಗಾಡಿಲೆಲ್ಲ ಕೇಳ್ತಿರಲ್ಲ ಗುರು, ಗಾಡಿಲೂ ಹಂಗೆ ಗುರು. ಆ ಕಾರ್ ಆಗಿರೋದು ಕಂಕವ್ರೆ ಬದುಕವ್ರೆ. ಗಾಡಿಲಾಗಿದ್ರೆ ಬೆನ್ನಲ್ಲಿ ಏನೂ ಇರ್ತಿಲ್ಲ, ಮೂಳೆ ಎಲ್ಲ ಹಿಂಗೆ ಸ್ಟಿಚಸ್ಗಳೆಲ್ಲ ಕಟ್ ಆಗೋಗಿರೋರು. ಅದಕ್ಕೆ ಗುರು ಓಡಿಸ್ಬೇಕು, ಹುಷಾರಾಗಿ ನೋಡ್ಕೊಂಡು ಓಡಿಸಿ. ಜೋರಾಗಿ ಓಡಿಸ್ತೀರಾ ಓಲಿ, ಕೈಲಿಗೆ ಗ್ಲೌಸ್ ಗೀಸಿದ್ರೆ ಹಾಕೊಂಡು ಹೋದ್ರು ಓಡಿಸ್ರಿ ಗುರು. ಸುಮ್ಮನೆ ಈ ಥರ ಎಲ್ಲ ಓಡಿಸ್ತಿ ಹಾಳು ಮಾಡ್ಕೊಂಡ್ಬಿಡ್ತೀರ. ಸುಮ್ಮನೆ ನಿಮ್ಮ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತೀರ. ಅದನ್ನೇ ನಾನು ಎಲ್ಲ ಬ್ಲಾಗಲ್ಲೂ ಹೇಳಿರೋದು. ನಾನು ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್, ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್. ಆ ಥರ ಆಗೋಗಿದೆ ಜೀವನ. ನಮ್ಮ ಬೆಂಗಳೂರಲ್ಲಿ ಒಂದು ದಿನಕ್ಕೆ ಡೈಲಿ ಒಂದೊಂದು ಆಂಬುಲೆನ್ಸ್ ಬರುತ್ತೆ ಗುರು. ಎಲ್ಲ ಕಡೆ ಒಂದು ರೌಂಡ್ ಆಕ್ಸಿಡೆಂಟ್ ಆಯ್ತಾನೇ ಇರುತ್ತೆ. ಎಲ್ಲೂ ಆಗ್ದಲ್ಲ ಇಲ್ವೇ ಇಲ್ಲ. ಸಿಟಿ ಕಾಲಿಗೆ ಹೋದ್ರು ಅಲ್ಲೂ, ಇಲ್ಲಿ ಹೋದ್ರು ಅಲ್ಲೂ, ಆ ಕಡೆ ಕುಣಿಗಲ್ ರೋಡ್ಗೆ ಹೋದ್ರು ಅಲ್ಲೂ, ಎಲ್ಲ ಕಡೆ ಬರೀ ಇಂತಾರೆ. ಇನ್ನೊಂದೇನಂದರೆ ಈ ಲೈಸೆನ್ಸ್ ಕೊಡೋರು ಏನಾಗ್ಬಿಟ್ಟಾರೆ ಅಂದರೆ ಅವ್ರಿಗೆ ಬೈಬೇಕು ಫಸ್ಟ್ ಆಫ್ ಆಲು. ಅಲ್ಲ ದುಡ್ಡುಗೋಸ್ಕರ ಲೈಸೆನ್ಸ್ ಹೆಂಗೆ ಏನು ಗುರು ಇದನ್ನು ನೋಡೋದು. ಲಾರಿನೇ ಈ ಥರ ಆಗೋಗೈತಲ್ಲ ಗುರು. ಅಯ್ಯೋ ಫ್ರಂಟ್ ಏನೂ ಇಲ್ಲ. ಇಷ್ಟೇ, ಯಾವಾಗ ಇರ್ತಾರೋ ಯಾವಾಗ ಸಾಯ್ತಾರೋ ಒಂದು ಗೊತ್ತಿಲ್ಲ. ಇರೋದಕ್ಕೆ ಚೆನ್ನಾಗಿರ್ರಿ ಅಪ್ಪ, ಅಷ್ಟೇ. ಒಂದೇ ಹೇಳೋದು, ಒಂದೇ ಮಾತು. ನಮ್ಮ ಅಪ್ಪು ಸರ್ ಹೇಳಿದ್ದು ಒಂದೇ, ಯಾವಾಗ ಹೋಯ್ತೀವೋ ಯಾವಾಗ ಇದಾಯ್ತೀವೋ ನಮಗಂತೂ ಗೊತ್ತಿಲ್ಲ. ಇರೋದಾಗ ಬಿಂದಾಸಾಗಿ ಇದ್ಬಿಟ್ಟು ಆದರೂ ಸಾಯ್ರಿ. ಒಟ್ಟಿನಲ್ಲಿ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡಿ. ನಿಮ್ಮಿಂದಾಗಿ ಇನ್ನೊಬ್ರು ತೊಂದರೆ ಕೊಡೋಕೆ ಹೋಗ್ಬೇಡಿ. ಅದೊಂದೇ ಹೇಳೋದ್ರು. ಯಪ್ಪ ಓ ಬಾಯ್, ಸಾಕು ಮಾತಾಡೋದು ಬರೀ.